ಪಾಠ 25 ನಮ್ಮ ರಾಜ್ಯ ನಮ್ಮ ಹೆಮ್ಮೆ. ಹಲವು ಜಿಲ್ಲೆಗಳು ಸೇರಿ ಒಂದು ರಾಜ್ಯವಾಗುತ್ತದೆ ಎಂದು ನಿನಗೆ ತಿಳಿದಿದೆ. ಇಂತಹ ಹಲವು ರಾಜ್ಯಗಳು ಒಟ್ಟಿಗೆ ಸೇರಿರುವ ಭೂಪ್ರದೇಶವೇ ದೇಶ. ಭಾರತ ನಮ್ಮ ದೇಶ. ಇದು ನಮ್ಮ ಭಾರತ ದೇಶದ ನಕ್ಷೆ. ಕರ್ನಾಟಕ ನಮ್ಮ ರಾಜ್ಯ. ಇಲ್ಲಿ 30 ಜಿಲ್ಲೆಗಳಿವೆ ಎಂಬುದನ್ನು ನೀನಾಗಲೇ ತಿಳಿದಿರುವೆ. ಪ್ರತಿಯೊಂದು ರಾಜ್ಯದಲ್ಲಿಯೂ ವಿಶೇಷ ಭೂಲಕ್ಷಣಗಳಿವೆ. ಉದಾಹರಣೆಗೆ ಬೆಟ್ಟ, ಕರಾವಳಿ, ವಿವಿಧ ಭೂಸ್ವರೂಪಗಳ ಬಗ್ಗೆ ನೀನೀಗಾಗಲೇ ತಿಳಿದಿರುವೆ. ಭೂಸ್ವರೂಪ ಹಾಗೂ ವಾಯುಗುಣದ ಆಧಾರದ ಮೇಲೆ ನಮ್ಮ ರಾಜ್ಯದಲ್ಲಿ 4 ಮುಖ್ಯ ಸ್ವಾಭಾವಿಕ ವಿಭಾಗಗಳನ್ನು ಗುರುತಿಸಲಾಗಿದೆ. ಅವುಗಳೆಂದರೆ ಪಶ್ಚಿಮದ ತೀರ ಪ್ರದೇಶ, ಮಲೆನಾಡು ಪ್ರದೇಶ, ಉತ್ತರದ ಮೈದಾನ ಪ್ರದೇಶ, ದಕ್ಷಿಣದ ಮೈದಾನ ಪ್ರದೇಶ. ನದಿಗಳು. ನಮ್ಮ ರಾಜ್ಯದಲ್ಲಿ ಹಲವು ನದಿಗಳಿವೆ. ಅವುಗಳಲ್ಲಿ ಕೆಲವು ಪಶ್ಚಿಮಾಭಿಮುಖವಾಗಿ, ಇನ್ನು ಕೆಲವು ಪೂರ್ವಾಭಿಮುಖವಾಗಿಯೂ ಹರಿಯುತ್ತವೆ. ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಶರಾವತಿ, ಕಾಳಿ, ಅಘನಾಶಿನಿ, ನೇತ್ರಾವತಿ. ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಕೃಷ್ಣ, ಘಟಪ್ರಭಾ, ಮಲಪ್ರಭಾ, ಭೀಮಾ, ತುಂಗಭದ್ರಾ, ಕಾವೇರಿ, ಹೇಮಾವತಿ, ಕಬಿನಿ. ಪ್ರೇಕ್ಷಣೀಯ ಸ್ಥಳಗಳು. ನಮ್ಮ ರಾಜ್ಯದಲ್ಲಿ ಹಲವು ಪ್ರೇಕ್ಷಣೀಯ ಸ್ಥಳಗಳಿವೆ. ಇದರಿಂದ ಪ್ರವಾಸಿಗರು ರಾಜ್ಯಕ್ಕೆ ಪ್ರತಿ ವರ್ಷವೂ ಬರುತ್ತಾರೆ. ನಮ್ಮ ರಾಜ್ಯದ ಕೆಲವು ಪ್ರಮುಖ ನಗರಗಳು, ಐತಿಹಾಸಿಕ ಸ್ಥಳಗಳು ಮತ್ತು ನಿಸರ್ಗಧಾಮಗಳಿವೆ. ಬೆಂಗಳೂರು ನಮ್ಮ ರಾಜ್ಯದ ರಾಜಧಾನಿ. ವಿಧಾನಸೌಧ, ವಿಕಾಸಸೌಧ, ಹೈಕೋರ್ಟ್, ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ಸಂಗ್ರಹಾಲಯ, ವೆಂಕಟಪ್ಪ ಕಲಾಶಾಲೆ, ಟಿಪ್ಪುವಿನ ಬೇಸಿಗೆ ಅರಮನೆ, ಜವಾಹರಲಾಲ್ ನೆಹರು ತಾರಾಲಯ, ಲಾಲ್ಬಾಗ್ ಮತ್ತು ಕಬ್ಬನ್ ಪಾರ್ಕ್ ಇಲ್ಲಿನ ಪ್ರಮುಖ ಆಕರ್ಷಣೆಗಳು. ಮೈಸೂರು ದೀಪಾಲಂಕಾರ ಮಾಡಿರುವ ಅರಮನೆ, ಚಾಮುಂಡಿ ಬೆಟ್ಟ, ಮೃಗಾಲಯ ಇವು ಮೈಸೂರಿನಲ್ಲಿ ನೋಡಬಹುದಾದ ಪ್ರಸಿದ್ಧ ಸ್ಥಳಗಳು. ಮೈಸೂರಿನ ದಸರಾ ಉತ್ಸವ ಜಗದ್ವಿಖ್ಯಾತ. ನಮ್ಮ ರಾಜ್ಯದ ಇತಿಹಾಸಕ್ಕೆ ಸಂಬಂಧಿಸಿದ ಮಹತ್ವವಾದ ಸ್ಥಳಗಳೇ ಐತಿಹಾಸಿಕ ಸ್ಥಳಗಳು. ಹಂಪೆ. ಇದು ನಮ್ಮ ರಾಜ್ಯದ ಪ್ರಸಿದ್ಧ ಐತಿಹಾಸಿಕ ಸ್ಥಳ. ಹಂಪೆಯಲ್ಲಿರುವ ಕಲ್ಲಿನ ರಥ. ಹಂಪೆ ಬಳ್ಳಾರಿ ಜಿಲ್ಲೆಯಲ್ಲಿದೆ. ಇದು ಹಿಂದೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಇಲ್ಲಿಯ ಶಿಲ್ಪಕಲೆ ವಿಶ್ವಪ್ರಸಿದ್ಧ. ವಿರೂಪಾಕ್ಷ ದೇವಾಲಯ, ಕಮಲಮಹಲ್, ಹಜಾರ ರಾಮಸ್ವಾಮಿ ದೇವಾಲಯ, ಹೀಗೆ ಹಲವು ದೇವಾಲಯಗಳ ಕೆತ್ತನೆ ನೋಡಲು ಸುಂದರವಾಗಿದೆ. ನಮ್ಮ ರಾಜ್ಯದ ಕೆಲವು ಸ್ಥಳಗಳು ಪ್ರಕೃತಿ ಸೌಂದರ್ಯದಿಂದ ಪ್ರವಾಸಿಗರನ್ನು ಆಕರ್ಷಿಸುತ್ತಿವೆ. ಇವೇ ನಿಸರ್ಗಧಾಮಗಳು. ನಂದಿಬೆಟ್ಟ, ಬಾಬಾಬುಡನ್ಗಿರಿ, ಮುಳ್ಳಯ್ಯನಗಿರಿ, ಕೆಮ್ಮಣ್ಣುಗುಂಡಿ, ಕುದುರೆಮುಖ, ಕೊಡಚಾದ್ರಿ ಇವು ಪ್ರಮುಖ ಗಿರಿಧಾಮಗಳು. ಐತಿಹಾಸಿಕ ಸ್ಥಳಗಳು, ನಿಸರ್ಗಧಾಮಗಳು ನಮ್ಮ ರಾಜ್ಯದ ಹೆಮ್ಮೆಯ ಸಂಕೇತಗಳು. ಅವುಗಳನ್ನು ರಕ್ಷಿಸುವುದು ನಮ್ಮ ಜವಾಬ್ದಾರಿ. ನಮ್ಮ ರಾಜ್ಯವು ಹಲವು ವಿಶಿಷ್ಟತೆಗಳಿಂದ ಕೂಡಿದ್ದು ನಮ್ಮ ದೇಶ ಗುರುತಿಸಿಕೊಂಡಿದೆ. ಇಂತಹ ಸಂಪದ್ಭರಿತವಾದ ಮತ್ತು ಸುಂದರವಾದ ರಾಜ್ಯ ನನ್ನದು ಎಂಬ ಹೆಮ್ಮೆ ನಿನಗಿರಲಿ. ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಲೈಬ್ರರಿ.